ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೀರ್ಘಶಾಂತನೂ ಪ್ರೀತಿಪೂರ್ಣನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದ ದೇವರ ವಾಕ್ಯ ಯೆಶಾಯನ ಪ್ರವಾದನೆಯ ಗ್ರಂಥ 54ನೇ ಅಧ್ಯಾಯ 6ನೇ ವಚನ. ಹೌದು, ತ್ಯಜಿಸಲ್ಪಟ್ಟವಳಾದ ನನ್ನ ಯೌವನ ಕಾಲದ ಪತ್ನಿ ಎಂದು ಯೆಹೋವನು ನಿನ್ನನ್ನು ಕನಿಕರಿಸಿ ಕರೆದಿದ್ದಾನೆ. ನನ್ನ ಪ್ರೀತಿಯ ದೇವಜನರೇ, ಈ ಲೋಕದಲ್ಲಿ ಮನುಷ್ಯರೆಲ್ಲ ಗೌರವಿಸಲ್ಪಡಲು, ಬೇರೆಯವರಿಂದ ಅಂಗೀಕರಿಸಲ್ಪಡಲು, ಸಂತೋಷ ಮತ್ತು ಸುಖ ಭೋಗಗಳನ್ನು ಅನುಭವಿಸಲು ಆಶಿಸುತ್ತಾರೆ. ಆದರೆ ತಮ್ಮ ಆಶೆಗೆ ವಿರೋಧವಾಗಿ ತಿರಸ್ಕರಿಸಲ್ಪಟ್ಟು ಬಾಧೆಗಳು, ದುಃಖಗಳು ಉಂಟಾಗುವಾಗ ಅನೇಕರು ತಮ್ಮ ಬದುಕಿನಲ್ಲಿ ನಿರಾಶೆಯುಳ್ಳವರಾಗಿ ದುಃಖ ಸಾಗರದಲ್ಲಿ ಮುಳುಗುತ್ತಾರೆ. ಕೆಲವರು ಆತ್ಮಹತ್ಯೆಯನ್ನು ಸಹ ಮಾಡಿಕೊಳ್ಳುತ್ತಾರೆ. ಆದರೆ ದೇವ ಜನರು ಈ ರೀತಿಯ ಹಾದಿಗಳನ್ನು ದಾಟಿ ಹೋಗುವಾಗ ಯೋಚಿಸಬೇಕಾದದ್ದು ಒಂದಿದೆ. ಯಥಾರ್ಥವಾದ ದೇವರ ಮಕ್ಕಳು ಮನುಷ್ಯರಿಂದ ತಿರಸ್ಕರಿಸಲ್ಪಡುವುದು ಅವಶ್ಯಕವಾಗಿದೆ. ದೇವರಿಗೆ ಮೆಚ್ಚುಗೆಯಾದ ಜೀವಿತ ಮಾಡುತ್ತಾ ಬರುವಾಗ ನೀವು ಮನೆಯಲ್ಲೋ ಅಥವಾ ಕೆಲಸದ ಸ್ಥಳದಲ್ಲೋ ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟವರಾದರೆ ದೇವರ ದೃಷ್ಟಿಯಲ್ಲಿ ನೀವು ಅಮೂಲ್ಯರಾದವರಲ್ಲಿ ಒಬ್ಬರೆಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ. ಏಕೆಂದರೆ ನಿಮ್ಮನ್ನು ಕುರಿತು ದೇವರಿಗೆ ಒಂದು ಯೋಜನೆಯೂ ಉದ್ದೇಶವೂ ಇದೆ. ಮನುಷ್ಯರಿಂದ ನಾವು ತಿರಸ್ಕರಿಸಲ್ಪಡುವಾಗ ನಾವು ಸಂತೋಷಪಟ್ಟು ಉಲ್ಲಾಸಿಸುತ್ತೇವೆಯೋ ಅಥವಾ ಹಾಗೆ ಹೊಟ್ಟೆ ಕಿಚ್ಚು, ಕೋಪ ಇವುಗಳಿಗೆ ಸ್ಥಳ ಕೊಟ್ಟು ಗುಣುಗುಟ್ಟುತ್ತೇವೆಯೋ? ಈ ರೀತಿ ನಾವು ಮಾಡುವುದಾದರೆ ದೇವರ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತೇವೆ. ಸತ್ಯವೇದದಲ್ಲಿ ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟ ಭಕ್ತರನ್ನು ಕುರಿತು ನೋಡುವಾಗ 2 ಸಮುವೇಲ 17ನೇ ಅಧ್ಯಾಯ 1ನೇ ವಚನದಲ್ಲಿ ಅಹೀತೋಫೆಲನೆಂಬುವನು ರಾಜನಾದ ದಾವೀದನಿಗೆ ಒಳ್ಳೆಯ ಆಲೋಚನೆಗಳನ್ನು ಕೊಡುತ್ತಾ ಬಂದನು. ಅವನು ಹೇಳುತ್ತಿದ್ದ ಆಲೋಚನೆಗಳು ರಾಜನಾದ ದಾವೀದನಿಗೂ ಅವನ ಮಗನಾದ ಅಬ್ಷಾಲೋಮನಿಗೂ ದೈವೋತ್ತರವಾಗಿದ್ದವು. ಆದರೆ ಆ ಅಹೀತೋಫೆಲನ ಆಲೋಚನೆಯನ್ನು ಒಂದು ಸಾರಿ ಅಬ್ಷಾಲೋಮನು ಅಲ್ಲಗಳೆದನು. ಅದನ್ನು ಅವನಿಂದ ಸಹಿಸಿಕೊಳ್ಳಲು ಆಗಲಿಲ್ಲ. ಅವನು ಹೋಗಿ ಉರುಳು ಹಾಕಿಕೊಂಡು ಸತ್ತನು. ಮನುಷ್ಯರಿಂದ ತಿರಸ್ಕರಿಸಲ್ಪಡುವ ಸಮಯಗಳಲ್ಲಿ ಅದನ್ನು ನಾವು ಸಂತೋಷದಿಂದ ಸ್ವೀಕರಿಸಿಕೊಳ್ಳದೆ ಹೋದರೆ ನಮ್ಮ ಆತ್ಮಿಕ ಜೀವಿತವನ್ನು ನಾವೇ ನಷ್ಟಪಡಿಸಿಕೊಳ್ಳುವವರಾಗುವೆವು. ಹಾಗೆಯೇ ಇಸ್ರಾಯೇಲರ ಪ್ರಥಮ ಅರಸನನ್ನಾಗಿ ಆದುಕೊಳ್ಳಲ್ಪಟ್ಟ ಸೌಲನು ರಾಜನಾದ ದಿನವೇ ಕೆಲವರಿಂದ ತಿರಸ್ಕರಿಸಲ್ಪಟ್ಟ ಅನುಭವವು ಅವನಿಗೆ ಉಂಟಾಯಿತು. ಅವನು ಆರಂಭದಲ್ಲಿ ತನಗಿದ್ದ ದೀನತೆಯ ಆತ್ಮದಿಂದ ಅದನ್ನು ಸುಲಭವಾಗಿ ಜಯಿಸಿದನು. ಆದರೆ ಕೆಲವು ಕಾಲದ ನಂತರ ಅದೇ ಪ್ರಕಾರ ಇನ್ನೊಂದು ಸಂದರ್ಭ ಉಂಟಾದಾಗ ಅದನ್ನು ಅವನಿಂದ ಸಹಿಸಿಕೊಳ್ಳಲು ಆಗಲಿಲ್ಲ. ಫಿಲಿಸ್ಟಿಯರ ರಣವೀರನಾದ ಗೊಲ್ಯಾತನನ್ನು ದಾವೀದನು ಕೊಂದಾಗ ಸ್ತ್ರೀಯರು ಸೌಲನು 1000 ಗಟ್ಟಲೆ ಕೊಂದನು, ದಾವೀದನು 10,000 ಗಟ್ಟಲೆ ಕೊಂದನು ಎಂದು ಹಾಡಿದರು. ಆ ಮಾತು ಸೌಲನಿಗೆ ದುಃಖವನ್ನು ಉಂಟು ಮಾಡಿತು. ಅವನು ಬಹಳ ಕೋಪಗೊಂಡು ಆ ದಿನದಿಂದ ದಾವೀದನ ಮೇಲೆ ಕಣ್ಣಿಟ್ಟನು. ಕೋಪ, ಹೊಟ್ಟೆ ಕಿಚ್ಚು, ಹಗೆತನಕ್ಕೆ ಸ್ಥಳ ಕೊಟ್ಟು ದಾವೀದನನ್ನು ಕೊಲ್ಲಬೇಕೆಂದು ಒಬ್ಬ ಕೊಲೆಗಾರನಂತೆ ಅಲೆದು ತಿರುಗಾಡಿದನು. ಅಂತ್ಯದಲ್ಲಿ ಅವನು ಕರ್ತನ ಮಾತಿಗೆ ಅವಿಧೇಯನಾಗಿ ತಾನು ಉಳಿಸಿದ ಅಮಲೇಕನಿಂದಲೇ ಕೊಲ್ಲಲ್ಪಟ್ಟನು. ಹಾಗೆಯೇ ನಾವು ಯೋಬನ ಜೀವಿತವನ್ನು ನೋಡುವಾಗ ಭಕ್ತನಾದ ಯೋಬನು ಎಲ್ಲರಿಂದ ತಿರಸ್ಕರಿಸಲ್ಪಡುವ ಒಂದು ಹಾದಿಯನ್ನು ದಾಟಿ ಹೋದನು. ಅವನಿಗೆ ತಿಳಿದವರು ಅನ್ಯರಾಗಿ ಹೋದರು, ಸ್ನೇಹಿತರು ಅವನನ್ನು ಮರೆತರು, ಸೇವಕರ ದೃಷ್ಟಿಗೂ ಅವನು ಪರದೇಶಿಯಾದನು. ಅವನ ಶ್ವಾಸವು ಅವನ ಹೆಂಡತಿಗೂ ಅಸಹ್ಯವಾಯಿತು. ಚಿಕ್ಕವರು ಕೂಡ ಅವನನ್ನು ಹೀನೈಸಿದರು. ಅವನ ಸ್ನೇಹಿತರು ಅವನ ವಿರೋಧಿಗಳಾದರು. ಎಲ್ಲಿ ನೋಡಿದರೂ ಅವನು ಕಂಡದ್ದು ತಿರಸ್ಕಾರವೇ. ಆದರೆ ಯೋಬನು ತನ್ನ ಬಾಯಿಯಿಂದ ಪಾಪ ಮಾಡಲೂ ಇಲ್ಲ, ದೇವರನ್ನು ಕುರಿತು ತಪ್ಪು ಹೊರಿಸಲೂ ಇಲ್ಲ. ತನಗಿದ್ದ ದೃಢವಾದ ನಿರೀಕ್ಷೆಯನ್ನು ಅವನು ತನ್ನ ಬಾಯಿಯಿಂದ ಹೇಳಿ ಕರ್ತನಿಗೆ ಸ್ತೋತ್ರ ಸಲ್ಲಿಸಿದನು, ಆತನನ್ನು ಮಹಿಮೆ ಪಡಿಸಿದನು. ಇದರ ನಿಮಿತ್ತ ಅವನಿಗೆ ಹಿಂದೆ ಇದ್ದ ಎಲ್ಲದಕ್ಕಿಂತಲೂ ಅಂತ್ಯದಲ್ಲಿ 2ರಷ್ಟು ಆಶೀರ್ವಾದಗಳನ್ನು ಕರ್ತನು ಕೊಟ್ಟನು. ಅವನ ಹಿಂದಿನ ಸ್ಥಿತಿಗಿಂತ
ಕೊನೆಯ ಸ್ಥಿತಿಯು ಆಶೀರ್ವದಿಸಲ್ಪಟ್ಟಿತು. ಅವನು ವೃದ್ಧನಾಗಿ ಪೂರ್ಣ ಆಯುಸ್ಸುಳ್ಳವನಾಗಿ ಸತ್ತನು. ಯೋಸೇಫನನ್ನು ಕುರಿತು ನಾವು ನೋಡುವಾಗ, ಯೋಸೇಫನು ತನ್ನ ಸಹೋದರರಿಂದ ವಿರೋಧಿಸಲ್ಪಟ್ಟು ಅಲ್ಲಗಳೆಯಲ್ಪಟ್ಟನು. ಅವನು ತಪ್ಪಿಲ್ಲದವನಾಗಿ ಗುಂಡಿಯಲ್ಲಿ ಹಾಕಲ್ಪಟ್ಟು ದಾಸನಾಗಿ ಮಾರಲ್ಪಟ್ಟನು. ಪೋಟಿಫರನ ಮನೆಯಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಅವನು ಸೆರೆಮನೆಯಲ್ಲಿ ಹಾಕಲ್ಪಟ್ಟನು. ಅವನ ಕಾಲುಗಳು ಕಬ್ಬಿಣದ ಬೇಡಿಗಳಿಂದ ಬಂಧಿತವಾದವು. ಅವನು ತನ್ನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ಆದರೆ ಯೋಸೇಫನು ತನ್ನ ಸಹೋದರರ ಮೇಲೆ ಕಹಿ ಇಟ್ಟುಕೊಳ್ಳಲಿಲ್ಲ. ಅಂತ್ಯದಲ್ಲಿ ಇಡೀ ಐಗುಪ್ತಕ್ಕೆ ಅಧಿಕಾರಿಯಾಗಿ ಹೆಚ್ಚಿಸಲ್ಪಟ್ಟನು. ಅವರಿಗೆ ಮುಯ್ಯಿ ತೀರಿಸುವುದಕ್ಕೆ ಬದಲಾಗಿ ಬರಗಾಲದಲ್ಲಿ ಅವರನ್ನು ಪೋಷಿಸಿದನು. ಅವರಿಗೂ ಅವರ ಮಕ್ಕಳಿಗೂ ಮೃಗಗಳಿಗೂ ಆಶ್ರಯ ಕೊಟ್ಟು ಆಧರಿಸಿದನು. ಹಾಗೆಯೇ ದೇವರ ಮನುಷ್ಯನಾದ ಮೋಶೆಯು ತಿರಸ್ಕರಿಸಲ್ಪಟ್ಟನು. ನಿನ್ನನ್ನು ಅಧಿಕಾರಿಯನ್ನಾಗಿಯೂ ನ್ಯಾಯಾಧೀಶನನ್ನಾಗಿಯೂ ನೇಮಿಸಿದ್ದು ಯಾರು ಎಂದು ಹೇಳಿ ಇಸ್ರಾಯೇಲರು ತಿರಸ್ಕರಿಸಿದ ಈ ಮೋಶೆಯನ್ನೇ ದೇವರು ಅಧಿಕಾರಿಯನ್ನಾಗಿ ವಿಮೋಚಕನನ್ನಾಗಿ ನೇಮಿಸಿದರು. ನನ್ನ ಪ್ರೀತಿಯ ದೇವಜನರೇ, ಕಳೆದ ದಿನಗಳಲ್ಲಿ ನೀನು ಹಲವು ಸಂದರ್ಭಗಳಲ್ಲಿ ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟಿರಬಹುದು. ಕರ್ತರಾದ ಯೇಸುವನ್ನು ಸ್ವೀಕರಿಸಿಕೊಂಡ ನಿಮಿತ್ತ ಆಳವಾದ ಸತ್ಯಗಳಿಗೆ ವಿಧೇಯನಾದ ಕಾರಣ ನಿನ್ನ ಮನೆಯವರು, ಊರಿನವರು, ಸ್ನೇಹಿತರು ನಿನ್ನನ್ನು ತಿರಸ್ಕರಿಸಿರಬಹುದು. ಕೆಲವು ಸಮಯಗಳಲ್ಲಿ ದೇವರು ನಿನ್ನನ್ನು ಕೈಬಿಟ್ಟ ಹಾಗೆ ನೀನು ಗ್ರಹಿಸಿಕೊಂಡಿರಬಹುದು. ಕ್ಷಣ ಮಾತ್ರ ನಿನ್ನನ್ನು ಕೈಬಿಟ್ಟರೂ ಕನಿಕರದಿಂದ ನಿನ್ನನ್ನು ಸೇರಿಸಿಕೊಳ್ಳುವನು. ಕ್ಷಣ ಮಾತ್ರ ತನ್ನ ಮುಖವನ್ನು ನಿನಗೆ ಮರೆ ಮಾಡಿದರೂ ನಿತ್ಯ ಕೃಪೆಯಿಂದ ನಿನಗೆ ಕನಿಕರ ತೋರಿಸುವವನಾಗಿ ನಿನ್ನ ಸ್ನೇಹಿತನೂ ಪ್ರಿಯನೂ ಆಗಿರುವ ಯೇಸು ನಿನ್ನೊಂದಿಗೆ ಇದ್ದಾನೆ ಎಂಬುದನ್ನು ನೀನು ಮರೆತು ಹೋಗಬೇಡ. ಮನುಷ್ಯರಿಂದ ಅಲ್ಲಗಳೆಯುವ ಸಮಯಗಳಲ್ಲಿ ನೀನು ಕೋಪಗೊಂಡು ಹೆದರಿಸಿದೆಯಾ? ದುಃಖಪಟ್ಟು ಸೋತು ಹೋಗಿ ಅಧೈರ್ಯಪಟ್ಟು ಗುಣಗುಟ್ಟಿ ಮೊರೆಯಿಟ್ಟೆಯ? ಅಲ್ಲದೆ ಸಂತೋಷಪಟ್ಟು ಹರ್ಷಗೊಂಡೆಯಾ? ದೇವರ ದೃಷ್ಟಿಯಲ್ಲಿ ನೀನು ಅಮೂಲ್ಯನೆಂಬುದನ್ನು, ನಿನ್ನನ್ನು ಕುರಿತು ದೇವರಿಗೆ ಒಂದು ದೊಡ್ಡ ಉದ್ದೇಶವಿದೆ ಎಂಬುದನ್ನು ತಿಳಿದುಕೊಂಡು ಅಲ್ಲಗಳೆಯುವಿಕೆಯನ್ನು ಸರಿಯಾದ ಆತ್ಮದಲ್ಲಿ ಸ್ವೀಕರಿಸಿಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ದೇವರನ್ನು ಮಹಿಮೆಪಡಿಸಿ ಕರ್ತನಿಗಾಗಿ ಕಾದಿರು. ಮನುಷ್ಯಕುಮಾರರ ನಿಮಿತ್ತವಾಗಿ ಜನರು ನಿಮ್ಮನ್ನು ದ್ವೇಷಿಸಿ ಹೊರಗೆ ತಳ್ಳಿ ನಿಂದಿಸಿ ನಿಮ್ಮ ನಾಮವನ್ನು ಕೆಟ್ಟದ್ದೆಂದು ತಳ್ಳಿಬಿಡುವಾಗ ನೀವು ಭಾಗ್ಯವಂತರಾಗಿರುವಿರಿ. ಆ ದಿನದಲ್ಲಿ ನೀವು ಸಂತೋಷಗೊಂಡು ಹರ್ಷಿಸಿರಿ. ಮನುಷ್ಯಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಾಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದ್ದೆಂದು ತೆಗೆದು ಹಾಕಿದರೆ ನೀವು ಧನ್ಯರು. ಆ ದಿನದಲ್ಲಿ ಸಂತೋಷಪಡಿರಿ, ಕುಣಿದಾಡಿರಿ. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳಿದುಕೊಳ್ಳಿರಿ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.